ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡ್ಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮಗೆ ಮತ್ತಷ್ಟು ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಮಾಡ್ತೀರಾ ಅಲ್ವಾ? ಇನ್ನೊಂದು ವಿಷಯ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದೇನಾಗುತ್ತೆ ಅಂತ ನೋಡೋಣ. ಪ್ರತಿದಿನ ಮಾಡೋ ಕೆಲಸನೇ ಇವತ್ತು ಮಾಡಿದ್ದು, ಆದರೆ ಇವತ್ತು ತುಂಬ ಬೇಗನೆ ಕೆಲಸ ಮುಗೀತು. ಯಾವಾಗ 4:15 ಆಗುತ್ತೋ, ಯಾವಾಗ ಮಕ್ಕಳು ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಇಷ್ಟು ದಿನ ನನಗೆ ಅಂತ ಒಂಚೂರು ಸಮಯನೇ ಸಿಗ್ತಿರ್ಲಿಲ್ಲ ಅಂತ ಅನ್ನಿಸ್ತಿತ್ತು. ಬೆಳಗ್ಗೆ ಏಳು, ತಿಂಡಿ ಮಾಡು, ಆಮೇಲೆ ಅಡುಗೆ ಮಾಡು, ಅಣ್ಣ ಅತ್ತಿಗೆಗೆ ಊಟ ತಗೊಂಡು ಹೋಗ್ಕೊಡು, ಇದ್ರ ಮಧ್ಯೆ ಸಂಗೀತ ಕ್ಲಾಸು, ಸಂಜೆ ಹೂಗಳನ್ನೆಲ್ಲ ಕಿತ್ಕೊಂಡು ಅಂಗಡಿಗೆ ಕೊಡು. ಇದ್ರ ಮಧ್ಯ ಸಮಯನೇ ಸಿಗಲ್ಲ. ಅದಾದಮೇಲೆ ಸಂಜೆ ಅಣ್ಣ ಅತ್ತಿಗೆ ಬರೋಷ್ಟರೊಳಗೆ ತಿಂಡಿ ಮಾಡಿಡು, ಮತ್ತೆ ರಾತ್ರಿ ಊಟಕ್ಕೆ ಮಾಡು, ಇದೇ ಆಗೋಗ್ತಾ ಇತ್ತು. ಇವತ್ತು ಬೇಗ ಕೆಲಸ ಮುಗ್ದಿದೆ. ಮೊಗ್ಗೆಲ್ಲ ಕಿತ್ಕೊಂಡು ಅವ್ರಿಗೆ ಕೊಟ್ಟು ಬಂದಿದ್ದು ಆಯಿತು. ಆದರೂ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಇದೆ ನನ್ನ ಹತ್ರ. ಯಾವಾಗ ಮಕ್ಕಳು ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಅರ್ಧ ಗಂಟೆಯ ನಂತರ ಟೀಚರ್ ನಮ್ಮನ್ನೇ ಕಾಯ್ತಾ ಇದ್ದಾರೆ ಕಣೋ. ಬನ್ನಿ ಕೈಕಾಲು ಮುಖ ತೊಳ್ಕೊಂಡು ಬಂದಿದ್ದೀರಿ ತಾನೆ? ನಮ್ಮ ಮನೇಲಿ ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ತಿಂದೇ ಬಂದಿದ್ದೀವಿ ಮೇಡಮ್. ಗೊತ್ತು ನೀವು ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ತಿನ್ಕೊಂಡು ಬಂದಿರ್ತೀರಾ ಅಂತ. ಇವತ್ತು ಸ್ಪೆಷಲ್ ಆಗಿ ಯಾಕೆ ಕೇಳಿದೆ ಅಂದರೆ, ಇವತ್ತು ಮೊದಲನೇ ದಿನ ಅಲ್ವಾ. ನಾವೇನೇ ಕೆಲಸ ಮಾಡೋದಿದ್ರು ಮೊದಲು ದೇವರಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಸೀದಾ ದೇವ್ರ ರೂಮಿಗೆ ಹೋಗೋಣ. ಬನ್ನಿ ಮಕ್ಕಳ, ಮೊದಲು ದೇವರಿಗೆ ನಮಸ್ಕಾರ ಮಾಡೋಣ. ನಿಮ್ಮನ್ನ ಕೇಳದೆ ಮತ್ತೆ, ನಿಮ್ಮಿಬ್ಬರ ಹೆಸರೇನು? ನನ್ನ ಹೆಸರು ಗಾನವಿ. ನಾನು ಗಗನ್ ಮೇಡಮ್. ನೀವಿಬ್ರು ನನ್ನನ್ನು ಅಕ್ಕ ಅಂತ ಕರಿಬೇಕು, ಆಯ್ತಾ? ಈ ಮೇಡಮ್ಮು, ಟೀಚರು ಇವೆಲ್ಲ ಬೇಡ. ಇದು ಮನೆಯಲ್ಲಿ ನಾನು ನಿಮಗೆ ಸುಮ್ಮನೆ ಹಾಡು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾವೆಲ್ಲರೂ ಒಂದೇ ಇಲ್ಲಿ. ನಾನು ನಿಮಗೆ ಹೇಳ್ಕೊಡ್ತೀನಿ, ಹಾಗೆ ನಾನೂ ಕಲಿತೀನಿ, ಸರಿನಾ? ಹಾಗಾ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ತುಂಬಾ ಹೆದರ್ಕೊಂಡಿದ್ದೆ, ಬೆತ್ತ ಎಲ್ಲ ಹಿಡ್ಕೊಂಡು ನಮ್ಗೆ ಹೊಡಿತಾರೇನೋ, ತುಂಬಾ ಸ್ಟ್ರಿಕ್ಟ್ ಏನೋ ಅಂತೆಲ್ಲ ಅನ್ಕೊಂಡಿದ್ದೆ. ನೀವು ತುಂಬಾ ಒಳ್ಳೆಯವರಕ್ಕ. ಹೀಗಾದ್ರೆ ನಾನು ನೀವು ಹೇಳ್ಕೊಟ್ಟಿದ್ದನ್ನೆಲ್ಲ ಕಲಿತೀನಿ. ಸರಿ, ಮೊದಲು ದೇವಿಗೆ ನಮಸ್ಕಾರ ಮಾಡೋಣ. ಶ್ರೀ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿ ಮೇ. ಅಕ್ಕ, ನಂಗೊಂದು ಡೌಟ್ ಇದೆ, ಕೇಳ್ಬೋದಾ? ಅದೇನ್ ಡೌಟ್ ಅಂತ ಕೇಳು ಗಾನವಿ. ನಾವೇನೇ ಕೆಲಸ ಮಾಡ್ಬೇಕಾದ್ರೂ ಮೊದಲು ದೇವರಿಗೆ ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಯಾಕೆ? ನಂಗೂ ಇದೇ ಡೌಟ್ ಅಕ್ಕ. ನಮ್ಮನೆಲ್ಲೂ ಅಷ್ಟೇ, ಹಬ್ಬ ಪೂಜೆ ಅಂತೆಲ್ಲ ಇದ್ರೆ ಮೊದಲು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿನ್ನಬೇಕು. ಅದೇನೋ ಮಡಿ ಅಂತೆ, ಅದೇನೋ ಒದ್ದೆ ಬಟ್ಟೆ ಎಲ್ಲ ಉಟ್ಕೊಂಡು ಅಡುಗೆ ಮಾಡಿ ಅದನ್ನು ದೇವ್ರಿಗೆ ನೈವೇದ್ಯ ಮಾಡಿ ನಾವು ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ತಗೋಬೇಕು. ಅಲ್ಲಿವರೆಗೂ ನಾವೇನು ತಗೊಳ್ಳೋ ಹಾಗಿಲ್ಲ, ಉಪವಾಸ ಇಡಬೇಕಾಗತ್ತೆ ಮೊದಲು ದೇವ್ರಿಗಂತೆ. ಯಾಕೆ ಹೀಗೆ? ಈಗ ನಾವೇನಾದರೂ ಹೊಸ್ದಾಗಿ ಕೆಲಸ ಶುರು ಮಾಡಬೇಕು ಅಂದ್ಕೊಂಡ್ರೆ ಮೊದಲು ನಮ್ಮಲ್ಲಿ ಭಯ ಹುಟ್ಟುತ್ತೆ. ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗತ್ತೋ ಇಲ್ವೋ ಅಂತ. ನಾನು ಈ ಕೆಲಸ ಮಾಡ್ತೀನಿ ಅಂತ ನಮಗೊಂದು ನಂಬಿಕೆ ಬರಬೇಕಲ್ವಾ? ಆ ನಂಬಿಕೆನೇ ದೇವರು ಅನ್ನೋದು. ನಾವು ಮೊದಲು ದೇವರಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಕೆಲಸ ಆಗೇ ಆಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಎಷ್ಟೋ ಜನ ನಂಬಿಕೆನೇ ದೇವರು ಅಂತಲೇ ಹೇಳ್ತಾರೆ. ಹಾಗಾಗಿ ನಾವು ಮೊದಲು ದೇವರಿಗೆ ಪೂಜೆ ಮಾಡೋದು. ದೇವ್ರು ನಮ್ಮ ಜೊತೆಗಿದ್ದಾನೆ, ಅವನು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾನೆ. ನಾವೇನೇ ಕಷ್ಟಪಟ್ಟರು ಅಥವಾ ನಮಗೇನಾದರೂ ತೊಂದರೆ ಆದರೆ ದೇವ್ರು ನಮ್ಮನ್ನು ಕೈ ಬಿಡಲ್ಲ, ಕಾಪಾಡ್ತಾನೆ ಅನ್ನೋ ನಂಬಿಕೆ ಇದೆಯಲ್ವಾ, ಅದು ನಮಗೆ ಮುಂದಕ್ಕೆ ಹೋಗೋಕ್ಕೆ, ಅಂದರೆ ಏನಾದರೂ ಕೆಲಸನ ಮಾಡಿಬಿಟ್ಟು ಗುರಿ ಸಾಧಿಸೋದಕ್ಕೆ ನಮಗೆ ಸಹಾಯ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಪ್ರತಿ ಕೆಲಸ ಮಾಡಬೇಕಾದ್ರೂ ಮೊದಲು ದೇವ್ರ ಹತ್ರ ಆಶೀರ್ವಾದ ತಗೋಬೇಕು, ದೇವರಿಗೆ ಒಂದು ನಮಸ್ಕಾರ ಮಾಡಬೇಕು. ಇನ್ನೂ ದೊಡ್ಡದಾಗಿ ಪೂಜೆ ಮಾಡೋದು, ಇದು ಅವ್ರನ್ನ ಇವ್ರನ್ನ ಕರೆಯೋದು, ಅವೆಲ್ಲ ಅವರವರ ಮನಸ್ಸಿಗೆ ಬಿಟ್ಟು ವಿಚಾರ. ಆದರೆ ನಾವು ನಮ್ಮ ಮನಸ್ಸಿನ
ಒಂದು ನೆಮ್ಮದಿಗೋಸ್ಕರ, ಅಂದರೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಒಂದು ಏನು ಹೇಳ್ತಾರೆ, ಕಾನ್ಫಿಡೆನ್ಸ್ ಅಂತಾರಲ್ವಾ, ವಿಶ್ವಾಸ, ಆತ್ಮವಿಶ್ವಾಸ ಬರೋದಕ್ಕೆ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಇದ್ರ ಹಿಂದೆ ಇಷ್ಟೇ ಸಣ್ಣ ಉದ್ದೇಶ ಇರೋದು. ತುಂಬ ಚೆನ್ನಾಗಿ ಅರ್ಥ ಆಗೋವಾಗ ಹೇಳ್ಕೊಟ್ರಿ ಅಕ್ಕ. ನಮ್ಮನೇಲೆಲ್ಲ ಏನಾಗತ್ತೆ ಗೊತ್ತಾ, ಈ ಹಬ್ಬ ಪೂಜೆ ಇದ್ದಾಗಂತೂ ಅಪ್ಪ ದೇವ್ರೆ. ಬೆಳಗ್ಗೆ ಬೇಗ ಹೇಳ್ಬೇಕು, ಮನೆ ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ತಿಂಡಿ ತಿನ್ನೋಷ್ಟೊತ್ತಿಗೆ ಹೊಟ್ಟೆಲಿರೋ ಹುಳಗಳೆಲ್ಲ ಸತ್ತೋಗಿರತ್ತೆ. ಅಷ್ಟು ಹೊತ್ತು ಮಾಡ್ತಾರೆ. ನಾನು ಮತ್ತೆ ಇವನು ಗಲಾಟೆ ಮಾಡೋದು, ಮೊದಲು ನಮಗೆ ತಿಂಡಿ ಕೊಡಿ, ಆಮೇಲೆ ಪೂಜೆ ಮಾಡೋಣ ಅಂತ. ಆಗ ಅಮ್ಮ ಮತ್ತೆ ದೊಡ್ಡಮ್ಮ ಚೆನ್ನಾಗಿ ಬೈತಾರೆ. ಒಂದಿನ ನಿಮಗೆ ಹಸು ತಡ್ಕೊಳಕ್ಕಾಗಲ್ವಾ? ದೇವ್ರಿದ್ರೆ ನಾವು ಮೊದಲು ದೇವ್ರ ಪೂಜೆ ಮಾಡಬೇಕು, ಆಮೇಲೆ ನಾವು ತಿನ್ನೋದು. ಯಾವತ್ತು ತಿಂಡಿ ತಿಂಡಿ ಅಂತ ಬಡ್ಕೋತಿರ್ತೀರಾ ಅಂತ ಇಬ್ಬರೂ ಬೈತಾರೆ. ಇದೆಲ್ಲ ನಾವು ಯಾಕೆ ಮಾಡಬೇಕು ಅಂತ ಮಾತ್ರ ಹೇಳ್ತಿರ್ಲಿಲ್ಲ. ಇವತ್ತು ನಿಮ್ಮಿಂದ ಎಲ್ಲ ಅರ್ಥ ಆಯ್ತು ಅಕ್ಕ. ಹೌದು, ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನಮಗೂ ಸ್ವಲ್ಪ ಭಯ ಇತ್ತು. ಹೌದು, ನನಗೂ ತುಂಬ ಹೆದರಿಕೆ ಆಗ್ತಿತ್ತು. ಮೇಡಮ್ ತುಂಬ ಸ್ಟ್ರಿಕ್ಟ್ ಏನೋ, ಏನಾದ್ರು ತಪ್ಪಾಗಿ ಹಾಡು ಹೇಳಿದರೆ ಹೊಡಿತಾರೇನೋ ಅಂತೆಲ್ಲ. ಆದರೂ ಮನಸ್ಸಲ್ಲಿ ದೇವರೇ ನಮಗೆ ಒಳ್ಳೆ ಟೀಚರ್ ಸಿಗೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡು ಬಂದಿದ್ದೆ. ದೇವ್ರ ಹತ್ರ ಬೇಡಿದ್ದಕ್ಕೋ ಏನೋ ನಮಗೆ ಒಳ್ಳೆ ಟೀಚರ್ ಅಲ್ಲ ಅಕ್ಕ ಸಿಕ್ಕಿದ್ರು. ಇನ್ಮುಂದೆ ನಾವು ಕೂಡ ಪ್ರತಿದಿನ ದೇವರಿಗೆ ನಮಸ್ಕಾರ ಮಾಡಿನೇ ಸ್ಕೂಲಿಗೆ ಹೋಗ್ತೀವಿ. ಇನ್ನೊಂದು ಡೌಟ್ ಅಕ್ಕ, ದೇವರಿಗೆ ನಾವು ಕಾಣಿಸ್ತೀವಿ, ಆದರೆ ನಮಗೆ ದೇವ್ರು ಕಾಣಿಸೋದೇ ಇಲ್ವಲ್ಲ? ದೇವ್ರು ನಮಗೆ ಯಾಕೆ ಕಾಣಿಸಲ್ಲ ಅಂದರೆ ನಮ್ಮೊಳಗೆ ದೇವ್ರು ಇರ್ತಾರೆ, ಹಾಗಾಗಿ ನಮಗೆ ಕಾಣಿಸಲ್ಲ. ನಮ್ಮೊಳಗಿನ ದೇವರನ್ನ ನಾವು ಕಾಣಬೇಕು ಅಂದರೆ ನಮ್ಮಲ್ಲಿ ತುಂಬ ಶ್ರದ್ಧೆ ಭಕ್ತಿ ಇರಬೇಕು, ಆವಾಗ ಕಾಣಿಸ್ಬೋದು. ಏನು, ನಮ್ಮೊಳಗೆ ದೇವರಿದಾನ? ಅದು ಹೇಗೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಒಂದು ದೇವ್ರ ನಾಮ ಕೇಳಬೇಕು. ಹೇಗಿದ್ರು ಇವತ್ತು ಕ್ಲಾಸ್ ಶುರು ಮಾಡ್ತಾ ಇದ್ದೀವಲ್ವಾ, ಮೊದಲು ಸರಸ್ವತಿ ಮಾತೆದೊಂದು ಹಾಡು ಹೇಳೋಣ, ಸರಿನಾ? ನೀವೇ ಹೇಳಿ ಅಕ್ಕ, ನಾವು ಕೇಳಿಸ್ಕೊತೀವಿ, ಆಮೇಲೆ ನಾವು ಕಲ್ತ್ಕೊತೀವಿ. ಸರಿ, ಆಯಿತು. ಅಂಗಳ ದಾಟಲೆ ಬೇಡ, ಮನದಂಗಳ ದಾಟಲೆ ಬೇಡ, ವೀಣಾ ಪಾಣಿಯೇ ನಿನ್ನನ್ನು ಭಜಿಸುವ ಮನಸ್ಸನ್ನು ಬಿಟ್ಟು ಹೋಗಬೇಡ. ಅಂಗಳ ದಾಟಲೆ ಬೇಡ, ಮನದಂಗಳ ದಾಟಲೆ ಬೇಡ, ಮನದ ಪೀಠದಿ ಚಂದದಿ ಕುಳಿತು ಹೃದಯ ಕಮಲದೊಳು ಕಾಲನು ಇರಿಸಿ
ಚೆನ್ನಾಗಿ ಹಾಡು ಹೇಳ್ಕೊಟ್ರಿ ಅಕ್ಕ. ನನ್ಗೆ ಈ ಹಾಡು ಕಲಿಬೇಕು ಅಂತ ಆಸೆ ಆಗ್ತಿದೆ. ಹೌದು ಅಕ್ಕ, ಈ ಹಾಡು ನಂಗೆ ಹೇಳ್ಕೊಡಿ. ನಿಮ್ಮಿಬ್ಬರಿಗೂ ಇಷ್ಟ ಆಯ್ತಲ್ವಾ? ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಸರಿ, ಹೇಳ್ಕೊಡ್ತೀನಿ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.